ಸುದ್ದಿ ಕಡೆ ಗಮನ ಕೊಡ್ತಾ ರಣಭೀಕರ ವಿಮಾನ ದುರಂತದಲ್ಲಿ 270ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕೇವಲ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದವರು ಮಾತ್ರವಲ್ಲ, ಹಾಸ್ಟೆಲ್ ಕಟ್ಟಡಕ್ಕೆ ನುಗ್ಗಿದ್ರಿಂದ ಅಲ್ಲಿನ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದ್ ಕಡೆ ಈ ದುರಂತ ಹೇಗಾಯ್ತು ಅನ್ನೋದ್ರ ತನಿಖೆ ಇದೀಗ ನಡೀತಾ ಇದೆ. ಮತ್ತೊಂದ್ ಕಡೆ ಸದ್ದಿಲ್ಲದೆ ಈ ಒಂದು ದುರಂತದಿಂದ ಸಂಭವಿಸಿರುವ ನಷ್ಟ ಎಷ್ಟು ಅನ್ನೋದನ್ನ ಅಂದಾಜು ಮಾಡೋ ಕೆಲಸ ಕೂಡ ಪ್ರಾರಂಭವಾಗಿದೆ. ನಷ್ಟ ಅಂದಾಜಿನ ಕೆಲಸ ಯಾಕೆ ಅಂದ್ರೆ ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಇನ್ಶೂರೆನ್ಸ್ ಕೊಡಬೇಕು. ಅಷ್ಟಕ್ಕೂ ಈ ದುರಂತದಲ್ಲಾಗಿರೋ ಹಾನಿಗೆ ಪರಿಹಾರ ನೀಡಬೇಕಾಗಿರೋದು ವಿಮಾ ಕಂಪನಿಗಳು. ಎಷ್ಟಾಗಬಹುದು ಪರಿಹಾರ ಮೊತ್ತ ಅಂತ ನೋಡೋದಾದ್ರೆ ಬಂದಿದ್ದು ಶಾಕಿಂಗ್ ಮಾಹಿತಿ. ಅಂದಾಜಿನ ಪ್ರಕಾರ ವಿಮಾ ಕಂಪನಿಗಳಿಗೆ ಆದ ಹೊರೆ ಬರೋಬ್ಬರಿ 2,400 ಕೋಟಿ ರೂಪಾಯಿ. ಇದರ ಮತ್ತಷ್ಟು ವಿವರಣೆ ಈ ವರದಿಯಲ್ಲಿ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2,400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ. ಅಹಮದಾಬಾದ್ನಲ್ಲಿ ಗುರುವಾರ ಪತನಗೊಂಡ ಬೋಯಿಂಗ್ 787 ವಿಮಾನ 290 ಜೀವಗಳ ಬಲಿ ಪಡೆದಿದೆ. ಇನ್ನು ಸಾವಿನ ಲೆಕ್ಕ ಕಮ್ಮಿಯಾಗಿಲ್ಲ. ಇವತ್ತು ವಿಮಾನದ ಟೇಲ್ ಭಾಗದಲ್ಲಿದ್ದ ಮೃತದೇಹವೊಂದನ್ನು ಹೊರತೆಗೆಯಲಾಗಿದೆ. ವಿಮಾನ ಅವಘಡದ ಬಗ್ಗೆ ಈಗಾಗಲೇ ಸ್ಥಳಕ್ಕೆ ಆಗಮಿಸಿರುವ ತನಿಖಾ ತಂಡ ಪ್ರಾಥಮಿಕ ತನಿಖೆ ಆರಂಭಿಸಿಯೂ ಆಗಿದೆ. ಈ ಹೊತ್ತಿನಲ್ಲಿ ಇಲ್ಲಿ ಸದ್ದಿಲ್ಲದೆ ನಡೆದಿದೆ ಮತ್ತೊಂದು ಕಾರ್ಯ. ಅದುವೇ ನಷ್ಟ ಲೆಕ್ಕದ ಜೊತೆ ವಿಮಾ ಲೆಕ್ಕ. ಸಹಜವಾಗಿ ಆಕ್ಸಿಡೆಂಟ್ ಆದಾಗ ಎಲ್ಲರೂ ಮುಖ ಮಾಡೋದು ಮೊದಲು ಆಸ್ಪತ್ರೆಗೆ, ಆಮೇಲೆ ವಿಮಾದತ್ತ. ಹಾಗೆಯೇ ಇಲ್ಲಿ ಆಗಿದ್ದು ಅತಿ ದೊಡ್ಡ ದುರಂತಗಳಲ್ಲಿ ಒಂದು. ಅದರಲ್ಲೂ ಬೋಯಿಂಗ್ 787 ಸರಣಿ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ವಿಮಾನ ಅಪಘಾತ. ಇಂತಹದರಲ್ಲಿ ಇದೀಗ ಸಂಭವಿಸಿರುವ ವಿಮಾನ ಅಪಘಾತದಲ್ಲಿ ಕೊಡಬೇಕಾದ ವಿಮಾ ಮೊತ್ತ ಎಷ್ಟಿರಬಹುದು? ಮಾಮೂಲಿ ಕಾರ್ ಬೈಕ್ ಆಕ್ಸಿಡೆಂಟ್ ಆದಾಗಲೇ ಲಕ್ಷಗಟ್ಟಲೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಿದೆ. ಅಂತದ್ರಲ್ಲಿ ವಿಮಾನ ಅಂದ್ರೆ ಮುಗಿತು ಕತೆ. ಈಗ ಮತ್ತೆ ನಮ್ಮ ಈ ಬೋಯಿಂಗ್ ವಿಮಾನದತ್ತ ಬರೋದಾದ್ರೆ, ಈಗ ಅಪಘಾತವಾಗಿರುವ ವಿಮಾನಕ್ಕೆ ಕೊಡಬೇಕಾಗಬಹುದಾದ ಇನ್ಶೂರೆನ್ಸ್ ಅಮೌಂಟ್ ಅಂದಾಜು 2,400 ಕೋಟಿ ರೂಪಾಯಿ. ಅಬ್ಬಾ! ಹೌದು, ಸದ್ಯ ವಿಮಾನ ಅಪಘಾತದಲ್ಲಿ ಮರಿದವರ ಲೆಕ್ಕ ಸದ್ಯದ ಮಾಹಿತಿಯಂತೆ 279. ಇಲ್ಲಿ ವಿಮಾನದ ಒಳಗೆ 241 ಹಾಗೂ ಹೊರಗೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ಅಪ್ಪಳಿಸಿದಾಗ ಸಂಭವಿಸಿದ ಸಾವು ನೋವಿನ ಲೆಕ್ಕ 38. ಅಲ್ಲದೆ ಹಾಸ್ಟೆಲ್ ಬಳಿ ಗಾಯಗೊಂಡ ವೈದ್ಯ ವಿದ್ಯಾರ್ಥಿನಿಯರು ಸೇರಿದಂತೆ ಇನ್ನು ಅನೇಕ ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇವೆಲ್ಲವನ್ನ ಗಣನೆಗೆ ತಗೊಂಡ್ರೆ ಸಾವಿನ ಸಂಖ್ಯೆ ಇನ್ನೂ ಏರಿಕೆಯಾಗಬಹುದು. ಏನೇ ಆದರೂ ಸದ್ಯದ ಲೆಕ್ಕದಂತೆಯೇ ಇಲ್ಲಿ ಇನ್ಶೂರೆನ್ಸ್ ಲೆಕ್ಕ ಹಾಕಿದ್ರೆ ದಾಟುತ್ತಿದೆ 2,400 ಕೋಟಿ ರೂಪಾಯಿ ವಿಮೆ ಪರಿಹಾರ. ಮೃತಪಟ್ಟವರಿಗೆ ಈಗಾಗಲೇ ಏರ್ ಇಂಡಿಯಾ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ. ಇನ್ನು ಈಗ ವಿಮಾ ಪರಿಹಾರ ಲೆಕ್ಕದಲ್ಲಿ ಸತ್ತವರಿಗೆ ಇಷ್ಟಿಷ್ಟು ಪರಿಹಾರ ಘೋಷಿಸುವ ಬಗ್ಗೆಯೂ ಇದೆ ಅಂತ ರಾಷ್ಟ್ರೀಯ ನಿಯಮಾವಳಿಗಳು. ಇದೇ ಮಾಂಟ್ರಿಯಲ್ ಕನ್ವೆನ್ಷನ್ ನಿಯಮ. ಇದರ ಅಡಿ ವಿಮಾನ ಅಪಘಾತ ಪರಿಹಾರಕ್ಕಾಗಿ ಪ್ರತಿ ಪ್ರಯಾಣಿಕರಿಗೂ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಮಾನದಂಡ ಇರಲಿದೆ. ಇದರ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.28.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ.
ಇದಲ್ಲದೆ ವೈದ್ಯರ ಹಾಸ್ಟೆಲ್ ಒಳಗೆ ಹೊರಗೆ ಸತ್ತ ಇತರರ ಲೆಕ್ಕ ಇದಕ್ಕೆ ಸೇರಿಸಬೇಕು. ಇವುಗಳ ಮೌಲ್ಯಮಾಪನ ಬಗ್ಗೆ ಅಂದಾಜು ಮಾಡಬೇಕಿದೆ. ವಿಮಾನಕ್ಕಾದ ಫಿಸಿಕಲ್ ಲಾಸ್ ಪರಿಗಣಿಸಬೇಕಲ್ವಾ? ಅವಘಡದಿಂದಾಗಿ ಇಡೀ ವಿಮಾನವೇ ಸುಟ್ಟುಗರಕಲಾಗಿದೆ. ಇದೀಗ ಇದರ ಈಗಿನ ಮೌಲ್ಯವನ್ನ ಪರಿಹಾರವಾಗಿ ವಿಮಾ ಕಂಪನಿಗಳು ಭರಿಸಬೇಕಿದೆ. ಸದ್ಯದ ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ $90 ದಶಲಕ್ಷ ನಿಂದ ಹಿಡಿದು $250 ದಶಲಕ್ಷ, ಅಂದ್ರೆ ಇದೇ 2100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2400 ಕೋಟಿ ರೂಪಾಯಿ ದಾಟಲಿದೆ. ಇನ್ನು ಸಾಮಾನ್ಯವಾಗಿ ಯಾವುದೇ ವಿಮಾನ ಸಂಸ್ಥೆ ಒಂದೇ ವಿಮಾ ಕಂಪನಿ ಬಳಿ ವಿಮೆ ಮಾಡಿಸಿರುವುದಿಲ್ಲ. ರಿಸ್ಕ್ ಪ್ರಮಾಣ ಹೆಚ್ಚಿರುವುದರಿಂದ 10 ಹಲವು ವಿಮಾ ಕಂಪನಿಗಳ ಜೊತೆ ಪಾಲಿಸಿ ಮಾಡಿಸಲಾಗುತ್ತೆ. ಅದು ನಮ್ಮ ಹಾಗೆ ವರ್ಷಕ್ಕೆ ಪಾಲಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಲಿಟ್ ಅಂದ್ರೆ ಪ್ರಯಾಣ ಲೆಕ್ಕದಲ್ಲಿ ವಿಮೆ ಪಾಲಿಸಿ ಮಾಡಿಸಲಾಗಿರುತ್ತೆ. ಹಾಗೆ ಈಗಿನ ದುರಂತ ಹಿನ್ನೆಲೆಯಲ್ಲಿ 10 ಹಲವು ವಿಮಾ ಕಂಪನಿಗಳು ವಿಮೆ ಹೊಣೆ ಹೊರಬೇಕಾಗುತ್ತೆ. ವಿಮಾನ ಸಂಸ್ಥೆ ಏರ್ ಇಂಡಿಯಾ ಎಲ್ಲೆಲ್ಲಿ ವಿಮಾ ಪಾಲಿಸಿ ಮಾಡಿಸಿದೆಯೋ ಅದರಂತೆ ದೇಶಿ ವಿದೇಶಿ ವಿಮೆ ಕಂಪನಿಗಳು ಪರಿಹಾರವನ್ನ ಕೊಡಲಿವೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ರಣಭೀಕರ ವಿಮಾನ ದುರಂತದಲ್ಲಿ 270ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಕೇವಲ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದವರು ಮಾತ್ರವಲ್ಲ, ಹಾಸ್ಟೆಲ್ ಕಟ್ಟಡಕ್ಕೆ ನುಗ್ಗಿದ್ರಿಂದ ಅಲ್ಲಿನ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದ್ ಕಡೆ ಈ ದುರಂತ ಹೇಗಾಯ್ತು ಅನ್ನೋದ್ರ ತನಿಖೆ ಇದೀಗ ನಡೀತಾ ಇದೆ. ಮತ್ತೊಂದ್ ಕಡೆ ಸದ್ದಿಲ್ಲದೆ ಈ ಒಂದು ದುರಂತದಿಂದ ಸಂಭವಿಸಿರುವ ನಷ್ಟ ಎಷ್ಟು ಅನ್ನೋದನ್ನ ಅಂದಾಜು ಮಾಡೋ ಕೆಲಸ ಕೂಡ ಪ್ರಾರಂಭವಾಗಿದೆ. ನಷ್ಟ ಅಂದಾಜಿನ ಕೆಲಸ ಯಾಕೆ ಅಂದ್ರೆ, ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಇನ್ಶೂರೆನ್ಸ್ ಕೊಡಬೇಕು. ಅಷ್ಟಕ್ಕೂ ಈ ದುರಂತದಲ್ಲಾಗಿರೋ ಹಾನಿಗೆ ಪರಿಹಾರ ನೀಡಬೇಕಾಗಿರೋದು ವಿಮಾ ಕಂಪನಿಗಳು. ಎಷ್ಟಾಗಬಹುದು ಪರಿಹಾರ ಮೊತ್ತ ಅಂತ ನೋಡೋದಾದ್ರೆ ಬಂದಿದ್ದು ಶಾಕಿಂಗ್ ಮಾಹಿತಿ. ಅಂದಾಜಿನ ಪ್ರಕಾರ ವಿಮಾ ಕಂಪನಿಗಳಿಗೆ ಆದ ಹೊರೆ ಬರೋಬ್ಬರಿ 2400 ಕೋಟಿ ರೂಪಾಯಿ. ಇದರ ಮತ್ತಷ್ಟು ವಿವರಣೆ ಈ ವರದಿಯಲ್ಲಿ. ಗಗನಕ್ಕೇರುತ್ತಿದೆ ವಿಮಾ ಪರಿಹಾರ ಋಣ. 2400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ. ಅಹಮದಾಬಾದ್ನಲ್ಲಿ ಗುರುವಾರ ಪತನಗೊಂಡ ಬೋಯಿಂಗ್ 787 ವಿಮಾನ 290 ಜೀವಗಳ ಬಲಿ ಪಡೆದಿದೆ. ಇನ್ನು ಸಾವಿನ ಲೆಕ್ಕ ಕಮ್ಮಿಯಾಗಿಲ್ಲ. ಇವತ್ತು ವಿಮಾನದ ಟೇಲ್ ಭಾಗದಲ್ಲಿದ್ದ ಮೃತದೇಹವೊಂದನ್ನು ಹೊರತೆಗೆಯಲಾಗಿದೆ. ವಿಮಾನ ಅವಘಡದ ಬಗ್ಗೆ ಈಗಾಗಲೇ ಸ್ಥಳಕ್ಕೆ ಆಗಮಿಸಿರುವ ತನಿಖಾ ತಂಡ ಪ್ರಾಥಮಿಕ ತನಿಖೆ ಆರಂಭಿಸಿಯೂ ಆಗಿದೆ. ಈ ಹೊತ್ತಿನಲ್ಲಿ ಇಲ್ಲಿ ಸದ್ದಿಲ್ಲದೆ ನಡೆದಿದೆ ಮತ್ತೊಂದು ಕಾರ್ಯ. ಅದುವೇ ನಷ್ಟ ಲೆಕ್ಕದ ಜೊತೆ ವಿಮಾ ಲೆಕ್ಕ. ಸಹಜವಾಗಿ ಆಕ್ಸಿಡೆಂಟ್ ಆದಾಗ ಎಲ್ಲರೂ ಮುಖ ಮಾಡೋದು ಮೊದಲು ಆಸ್ಪತ್ರೆಗೆ, ಆಮೇಲೆ ವಿಮಾದತ್ತ. ಹಾಗೆಯೇ ಇಲ್ಲಿ ಆಗಿದ್ದು ಅತಿ ದೊಡ್ಡ ದುರಂತಗಳಲ್ಲಿ ಒಂದು. ಅದರಲ್ಲೂ ಬೋಯಿಂಗ್ 787 ಸರಣಿ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ವಿಮಾನ ಅಪಘಾತ. ಇಂತಹದರಲ್ಲಿ ಇದೀಗ ಸಂಭವಿಸಿರುವ ವಿಮಾನ ಅಪಘಾತದಲ್ಲಿ ಕೊಡಬೇಕಾದ ವಿಮಾ ಮೊತ್ತ ಎಷ್ಟಿರಬಹುದು? ಮಾಮೂಲಿ ಕಾರ್ ಬೈಕ್ ಆಕ್ಸಿಡೆಂಟ್ ಆದಾಗಲೇ ಲಕ್ಷಗಟ್ಟಲೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಿದೆ. ಅಂತದ್ರಲ್ಲಿ ವಿಮಾನ ಅಂದ್ರೆ ಮುಗಿತು ಕತೆ. ಈಗ ಮತ್ತೆ ನಮ್ಮ ಈ ಬೋಯಿಂಗ್ ವಿಮಾನದತ್ತ ಬರೋದಾದ್ರೆ, ಈಗ ಅಪಘಾತವಾಗಿರುವ ವಿಮಾನಕ್ಕೆ ಕೊಡಬೇಕಾಗಬಹುದಾದ ಇನ್ಶೂರೆನ್ಸ್ ಅಮೌಂಟ್ ಅಂದಾಜು 2400 ಕೋಟಿ ರೂಪಾಯಿ. ಅಬ್ಬಾ!
ಅಪಘಾತದಲ್ಲಿ ಮೃತಪುರ ಲೆಕ್ಕ ಸದ್ಯದ ಮಾಹಿತಿಯಂತೆ 279. ಇಲ್ಲಿ ವಿಮಾನದ ಒಳಗೆ 241 ಹಾಗೂ ಹೊರಗೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ಅಪ್ಪಳಿಸಿದಾಗ ಸಂಭವಿಸಿದ ಸಾವು ನೋವಿನ ಲೆಕ್ಕ 38. ಅಲ್ಲದೆ ಹಾಸ್ಟೆಲ್ ಬಳಿ ಗಾಯಗೊಂಡ ವೈದ್ಯ ವಿದ್ಯಾರ್ಥಿನಿಯರು ಸೇರಿದಂತೆ ಇನ್ನು ಅನೇಕ ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇವೆಲ್ಲವನ್ನ ಗಣನೆಗೆ ತಗೊಂಡ್ರೆ ಸಾವಿನ ಸಂಖ್ಯೆ ಇನ್ನೂ ಏರಿಕೆಯಾಗಬಹುದು. ಏನೇ ಆದರೂ ಸದ್ಯದ ಲೆಕ್ಕದಂತೆಯೇ ಇಲ್ಲಿ ಇನ್ಶೂರೆನ್ಸ್ ಲೆಕ್ಕ ಹಾಕಿದ್ರೆ ದಾಟುತ್ತಿದೆ 2,400 ಕೋಟಿ ರೂಪಾಯಿ ವಿಮೆ ಪರಿಹಾರ. ಈಗಾಗಲೇ ಏರ್ ಇಂಡಿಯಾ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ. ಇನ್ನು ಈಗ ವಿಮಾ ಪರಿಹಾರ ಲೆಕ್ಕದಲ್ಲಿ ಸತ್ತವರಿಗೆ ಇಷ್ಟಿಷ್ಟು ಪರಿಹಾರ ಘೋಷಿಸುವ ಬಗ್ಗೆಯೂ ಇದೆ ಅಂತ ರಾಷ್ಟ್ರೀಯ ನಿಯಮಾವಳಿಗಳು. ಇದೇ ಮಾಂಟ್ರಿಯಲ್ ಕನ್ವೆನ್ಷನ್ ನಿಯಮ. ಇದರ ಅಡಿ ವಿಮಾನ ಅಪಘಾತ ಪರಿಹಾರಕ್ಕಾಗಿ ಪ್ರತಿ ಪ್ರಯಾಣಿಕರಿಗೂ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಮಾನದಂಡ ಇರಲಿದೆ. ಇದರ ಅನ್ವಯ ಈಗ ಪ್ರತಿ ಪ್ರಯಾಣಿಕರಿಗೂ 1.28.821 ಎಸ್ಟಿಆರ್ ಅಂಕ ಇದೆ. ಅಂದ್ರೆ ಇದನ್ನ ಡಾಲರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 1.71 ಲಕ್ಷ ಅಮೆರಿಕನ್ ಡಾಲರ್ ಪರಿಹಾರ ಕೊಡಬೇಕಿದೆ. ಅಂದ್ರೆ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ಸಾವನ್ನಪ್ಪಿದ ಪ್ರತಿ ಪ್ರಯಾಣಿಕರಿಗೂ 1.47 ಕೋಟಿ ರೂಪಾಯಿ ಪರಿಹಾರ ಲೆಕ್ಕ. ಅಂದ್ರೆ 242 ಪ್ರಯಾಣಿಕರಿಗೆ 354 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ. ಇದಲ್ಲದೆ ವೈದ್ಯರ ಹಾಸ್ಟೆಲ್ ಒಳಗೆ ಹೊರಗೆ ಸತ್ತ ಇತರರ ಲೆಕ್ಕ ಇದಕ್ಕೆ ಸೇರಿಸಬೇಕು. ಇವುಗಳ ಮೌಲ್ಯಮಾಪನ ಬಗ್ಗೆ ಅಂದಾಜು ಮಾಡಬೇಕಿದೆ. ವಿಮಾನಕ್ಕಾದ ಫಿಸಿಕಲ್ ಲಾಸ್ ಪರಿಗಣಿಸಬೇಕಲ್ವಾ? ಅವಘಡದಿಂದಾಗಿ ಇಡೀ ವಿಮಾನವೇ ಸುಟ್ಟು ಕರಕಲಾಗಿದೆ. ಇದೀಗ ಇದರ ಈಗಿನ ಮೌಲ್ಯವನ್ನ ಪರಿಹಾರವಾಗಿ ವಿಮಾ ಕಂಪನಿಗಳು ಭರಿಸಬೇಕಿದೆ. ಅಂದಾಜಿನ ಪ್ರಕಾರ ವಿಮಾನಕ್ಕಾದ ಫಿಸಿಕಲ್ ಲಾಸ್ 90 ದಶಲಕ್ಷ ಡಾಲರ್ನಿಂದ ಹಿಡಿದು 250 ದಶಲಕ್ಷ ಡಾಲರ್. ಅಂದ್ರೆ ಇದೇ 2,100 ಕೋಟಿ ರೂಪಾಯಿಗೂ ಹೆಚ್ಚು. ಇದಲ್ಲದೆ ಹೊರಗೆ ನಾಶವಾದ ಹಾಸ್ಟೆಲ್ ಬಿಲ್ಡಿಂಗ್ ಸೇರಿದಂತೆ ಸುತ್ತಮುತ್ತ ಕಟ್ಟಡಗಳಿಗೆ ಆದ ಹಾನಿ ಪ್ರಮಾಣವು ಗಣನೆಗೆ ತೆಗೆದುಕೊಳ್ಳಬೇಕಿದೆ. ಇವೆಲ್ಲವನ್ನ ಕೂಡಿದ್ರೆ ವಿಮಾ ಕಂಪನಿಗಳು ಕೊಡಬೇಕಾದ ವಿಮಾ ಪರಿಹಾರ 2,400 ಕೋಟಿ ರೂಪಾಯಿ ದಾಟಲಿದೆ. ಇನ್ನು ಸಾಮಾನ್ಯವಾಗಿ ಯಾವುದೇ ವಿಮಾನ ಸಂಸ್ಥೆ ಒಂದೇ ವಿಮಾ ಕಂಪನಿ ಬಳಿ ವಿಮೆ ಮಾಡಿಸಿರುವುದಿಲ್ಲ. ರಿಸ್ಕ್ ಪ್ರಮಾಣ ಹೆಚ್ಚಿರುವುದರಿಂದ 10 ಹಲವು ವಿಮಾ ಕಂಪನಿಗಳ ಜೊತೆ ಪಾಲಿಸಿ ಮಾಡಿಸಲಾಗುತ್ತೆ. ಅದು ನಮ್ಮ ಹಾಗೆ ವರ್ಷಕ್ಕೆ ಪಾಲಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಲಿಟ್ ಅಂದ್ರೆ ಪ್ರಯಾಣ ಲೆಕ್ಕದಲ್ಲಿ ವಿಮೆ ಪಾಲಿಸಿ ಮಾಡಿಸಲಾಗಿರುತ್ತೆ. ಹಾಗೆ ಈಗಿನ ದುರಂತ ಹಿನ್ನೆಲೆಯಲ್ಲಿ 10 ಹಲವು ವಿಮಾ ಕಂಪನಿಗಳು ವಿಮೆ ಹೊಣೆ ಹೊರಬೇಕಾಗುತ್ತೆ. ವಿಮಾನ ಸಂಸ್ಥೆ ಏರ್ ಇಂಡಿಯಾ ಎಲ್ಲೆಲ್ಲಿ ವಿಮಾ ಪಾಲಿಸಿ ಮಾಡಿಸಿದೆಯೋ ಅದರಂತೆ ದೇಶಿ ವಿದೇಶಿ ವಿಮೆ ಕಂಪನಿಗಳು ಪರಿಹಾರವನ್ನ ಕೊಡಲಿವೆ.